ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾನ ಗಣಪತಿ. ಇವತ್ತು ನಿಮಗೆ ಸುಂದರವಾದ ಸಾರಿ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತೀನಿ. ಹಾಗೆಯೇ ಇದು ಬ್ರೈಡಲ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಮುಹೂರ್ತಂ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಈ ಥರ ಬೀಡ್ ತಗೊಳ್ಳಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಬೀಡ್ ತಗೋಬೋದು. ಹಾಗೆಯೇ ಸ್ಮಾಲ್ ಬೀಡ್ಸ್ ಬೇಕಾಗುತ್ತೆ. 6 ಎಳೆ ಅಥವಾ 8 ಎಳೆ ದಾರ, ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ತಗೊಳ್ಳಿ. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ. ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನಂತೂ ಮರಿಬೇಡಿ. ಓಕೆ, ಶುರು ಮಾಡೋಣ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಂಗಲ್ ಲಾಕ್, 4 ಚೈನ್, 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್, 1 2 3 4 ಮತ್ತು 4 ಚೈನ್, 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ದಾರ ಮೇಲೆ ಕೇಳ್ಕೊಂಡು ದಾರ ಬೀಡ ಹಾಕಿ ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೀವು ಇದೇ ಬೀಡ್ ಹಾಕಬೇಕು ಅಂತಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಫ್ಲವರ್ ಬೀಡ್ಗಳು ಅದನ್ನ ಹಾಕೋಬೋದು. 2 3 ಎಲ್ಲಿ ಬರುತ್ತೆ 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 1 2 3 4 ಮತ್ತು 4 ಚೈನ್, 1 2 3 3 4 ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಹೀಗೆ 5 ಟೈಮ್ಸ್ 4 ಚೈನ್ ಲಾಕ್ ಮಾಡ್ಕೋಬೇಕು. ಈಗ 3 ಟೈಮ್ಸ್ ಆಗಿದೆ, ಇನ್ನು 2 ಟೈಮ್ಸ್ 1 2 3 4 ನೋಡಿ ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಇನ್ನೊಂದು ಸಲ 1 2 3 4 1 2 3 4 5 ನೋಡಿ. ಮೊದಲಿಗೆ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ 4 ಚೈನ್ದು. ಈಗ 4 ಚೈನ್ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ ಹಾಕ್ಕೊಳ್ತೀನಿ. ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನಾನು 3 ಟೈಮ್ಸ್ 4 ಚೈನ್ ಹಾಕ್ಕೊಳ್ತೀನಿ. ಯಾಕೆಂದರೆ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡೋದಾದರೆ 5 ಚೈನೇ ಹಾಕ್ಕೊಳ್ಳಿ. 1 2 3 4 5 ಥರ ಹಾಕ್ಕೊಳ್ಳಿ. ನಾನಿಲ್ಲಿ 3ಗೆ ಎಂಡ್ ಮಾಡ್ತೀನಿ. 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೀವು ಇಲ್ಲಿಗೆ 5 ಟೈಮ್ಸ್ ಹಾಕ್ಕೊಂಡೋಗಿ ಸ್ಯಾರಿ ಕಂಪ್ಲೀಟು ಹೀಗೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಇಲ್ಲಿಗೆ ಸ್ಯಾಂಪಲ್ ಪೀಸ್ ಮಾಡೋದ್ರಿಂದಾಗಿ ಇಷ್ಟಲ್ಲೇ ಎಂಡ್ ಮಾಡ್ತೀನಿ. ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಹಾಕಿ 2 ಚೈನ್, ಇಲ್ಲಿಂದ ದಾರ ಕಟ್ ಮಾಡ್ಕೊಳ್ತೀನಿ. ಮೇಲೆ ಕೇಳಿದ್ರೆ ಇದು ಲಾಕ್ ಆಗುತ್ತೆ. ಅಲ್ಲಿಂದ ಪುನಃ ಸೇಮ್ ಕಲರ್ ಥ್ರೆಡನ್ನು ತಗೊಳ್ತೀನಿ. ಇಲ್ಲಿ ಸಿಂಗಲ್ ನಾಟ್, ಅಲ್ಲಿಂದ 4 ಚೈನ್, 1 2 3 4 ಇಲ್ಲಿ ಸಿಂಗಲ್ ಲಾಕ್ ಮಾಡಿದ್ವಲ್ಲ ಸೇಮ್ ಅದೇ ಪ್ಲೇಸ್ಗೆ ಸಿಂಗಲ್ ಲಾಕ್, ಮತ್ತೆ 4 ಚೈನ್, 1 2 3 4 ಎಲ್ಲಿ ಬರುತ್ತೆ ಅಲ್ಲಿ ಒಂದು ಸಿಂಗಲ್ ನಾಟ್ ಅಂದರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅಲ್ಲಿಂದ ಇಲ್ಲಿ ಬೀಡ್ ಹಿಂದ್ಗಡೆ ದಾರ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕಿ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಬೀಡ್ ಹಿಂದ್ಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಈಗ 2ರಲ್ಲೂ 1 ಮತ್ತೆ 2 ದಾರ ಇದೆ, ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಹೀಗೆ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದ್ಗಡೆ ದಾರ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈಗ 2 ತ್ರಿಬಲ್ ಕ್ರೋಶೆ ಆಗಿದೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದ್ಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ ಹೀಗೆ ತ್ರಿಬಲ್ ಕ್ರೋಶೆ ಬರುತ್ತೆ. ಹೀಗೆ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ 13
ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 4 ಟೈಮ್ಸ್ ಆಗಿದೆ. ಹೀಗೆ 13 ಟೈಮ್ಸ್ ಮಾಡ್ಕೋಬೇಕು. ಒಂದೇ ಲೆವೆಲ್ಗೆ ಬರೋ ಥರ ಟ್ರಿಬಲ್ ಕ್ರೋಶೆ ಹಾಕ್ಕೋಬೇಕು. ಅದು ಒಂದೇ ಲೆವೆಲಲ್ಲಿ ಬಂದಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಈಗ 13 ಟೈಮ್ಸ್ ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ ಇರುವಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಹೀಗೆ ಬರುತ್ತೆ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ. ಮತ್ತು 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಹೀಗೆ ಕಾಣಿಸುತ್ತೆ. ಅಲ್ಲಿಂದ 4 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳಿ. ಬೀಡ್ ಹಿಂದ್ಗಡೆ ದಾರ ಇದೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರಾನ ಮೇಲಕ್ಕೆ ಎಳ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಈಗ ಒಂದು ಟ್ರಿಬಲ್ ಕ್ರೋಶೆ ಆಗಿದೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಹೀಗೆ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ತೋರಿಸ್ಕೊಡ್ತೀನಿ. 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ ಒಳಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಹೀಗೆ 13 ಟೈಮ್ಸ್ ಟ್ರಿಬಲ್ ಕ್ರೋಶೆನ ಮಾಡ್ಕೊಂಡು ಹೋಗಬೇಕು. ಈಗ ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಿ. 13 ಟ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 4 ಚೈನ್ ಇತ್ತಲ್ವ ಅಲ್ಲಿಗೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ಸಿಂಗಲ್ ಕ್ರೋಶೆ ಇರುವಲ್ಲಿಗೆ ಸಿಂಗಲ್ ಕ್ರೋಶೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 4 ಚೈನ್ 1 2 3 4 ಅದು ಸಿಂಗಲ್ ಕ್ರೋಶೆ ಇರುವಲ್ಲಿಗೆ ಸಿಂಗಲ್ ಕ್ರೋಶೆ. ಅಲ್ಲಿಂದ 2 ಚೈನ್ 1 2 ದಾರಾನ ಕಟ್ ಮಾಡಿಕೊಂಡು ದಾರಾನ ಮೇಲಕ್ಕೆ ಎಳ್ಕೊಳ್ತೀನಿ. ಇಲ್ಲಿಗೆ ಟ್ರಿಬಲ್ ಕ್ರೋಶೆ ಕಂಪ್ಲೀಟ್ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಂದು ಕಲರ್ ದಾರಾನ ತಗೊಂಡಿದ್ದೀನಿ, ಅದಕ್ಕೆ ಬೀಡ್ನ ಪೋಣಿಸ್ಕೊಂಡಿದ್ದೀನಿ. ಈಗ ಸಿಂಗಲ್ ಕ್ರೋಶೆ ಇರುವಲ್ಲಿ ಸಿಂಗಲ್ ಕ್ರೋಶೆ ಇರುವಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಇರುವಲ್ಲಿ ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ 2 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶೆ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಒಂದು ಬೀಡು ಎಳ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ಪ್ಲೇಸಲ್ಲಿ ನೀಡಲನ್ನು ಹಾಕಿ ದಾರಾನ ಮೇಲಕ್ಕೆ ಎಳ್ಕೊಂಡು ಬೀಡು ಮೇಲಕ್ಕೆ ಬರುವಂಗೆ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಅದೇ ಜಾಗದಲ್ಲಿ ಬೀಡ್ ಹಾಕುವಾಗೆ ಇಲ್ಲ, ಒಂದು ಪ್ಲೈನ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಕ್ಕೆ ಅದೇ ಪ್ಲೇಸ್ಗೆ ಪುನಃ ನೀಡಲ್ ಹಾಕಿ ದಾರಾನ ಮೇಲಕ್ಕೆ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಹೀಗೆ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಎಳ್ಕೊಳ್ಳಿ, ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಬೀಡು ಮೇಲಕ್ಕೆ ಬರುವಂಗೆ ಮಾಡ್ಕೋಬೇಕು. ಮುಂದಕ್ಕೆ ಬರುವಂಗೆ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು ಅದೇ ಪ್ಲೇಸ್ಗೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಅದೇ ಜಾಗಕ್ಕೆ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಹೀಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೊಮ್ಮೆ ನೋಡ್ಕೊಳ್ಳಿ. ಬೀಡನ್ನ ಎಳ್ಕೊಳ್ತೀನಿ, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಹೀಗೆ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತೊಮ್ಮೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪ್ಲೈನ್ ಈಗ ಬೀಡು ಹಾಕೋಂಗಿಲ್ಲ, ಅದೇ ಪ್ಲೇಸ್ಗೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನೀಡಲ್ ತಗೊಂಡು 2ರಲ್ಲಿ 1 2ರಲ್ಲಿ
ಒಂದು. ಹೀಗೆ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಗ್ಯಾಪ್ ಇರುತ್ತೆ ಅಲ್ವಾ, ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ. ಇನ್ನೊಂದ್ಸಲ ತೋರಿಸ್ತೀನಿ. ಈ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಎರಡಲ್ಲಿ ಒಂದು, ಹೀಗೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಬೀಡ್ನ ಮುಂದೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಹೀಗೆ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ 14 ಬೀಡ್ಸ್ ಬರೋ ಹಾಗೆ ಮಾಡ್ಕೊಳ್ಳಿ. ನೋಡಿ 1 2 3 4 5 6 7 8 9 10 11 12 13 14 ಬೀಡ್ಸ್ ಬರುವ ಹಾಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಅಲ್ಲಿಂದ ಲಾಕ್ ಇಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಯಾಕೆಂದರೆ ಇಲ್ಲಿಯೂ ನಾನು ಮೊದಲಿಗೆ 2 ಟೈಮ್ ಸಿಂಗಲ್ ಕ್ರೋಶೆ ಹಾಕ್ಕೊಟ್ಟಿದ್ದೆ, ಹಾಗೆಯೇ ಇಲ್ಲಿಯೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಅಲ್ಲಿಂದ ಸಿಂಗಲ್ ಲಾಕ್ ಇರುವಲ್ಲಿಗೆ ಮತ್ತೊಮ್ಮೆ ಸಿಂಗಲ್ ಲಾಕ್ ಅಂದರೆ ಸಿಂಗಲ್ ಕ್ರೋಶೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಅಲ್ಲಿಂದ 2 ಸಿಂಗಲ್ ಕ್ರೋಶೆ 1 2. ಈಗ ಇಲ್ಲಿಂದ ಡೈರೆಕ್ಟಾಗಿ ಬೀಡ್ ತಗೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಲಾಕ್ ಇದೆ ಅಲ್ವಾ, ತ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ನೋಡಿ, ತ್ರಿಬಲ್ ಕ್ರೋಶೆ ಹಾಕಿದಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಬೀಡ್ನ ಮೇಲೆ ಮುಂದೆ ಮಾಡ್ಕೊಳ್ತೀನಿ. ಅಲ್ಲಿಂದ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅದೇ ಜಾಗಕ್ಕೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಹೀಗೆ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಬೀಡನ್ನ ಮುಂದೆ ಕೇಳ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿ ನೀಡಲನ್ನು ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ, ಬೀಡನ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಅಲ್ಲಿಂದ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಪ್ಲೇಸ್ಗೆ ಬೀಡ್ ಹಾಕಿ ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿಗೆ ಬೀಡ್ ಹಾಕದೆ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದಕ್ಕೆ ಅದೇ ಜಾಗಕ್ಕೆ ತ್ರಿಬಲ್ ಕ್ರೋಶೆ ಹಾಕಿದ್ನಲ್ಲ ಅದೇ ಜಾಗಕ್ಕೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಈ ಥರನೇ ಬರೋ ಥರ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ತೋರಿಸ್ತೀನಿ. ನೀಡಲನ್ನು ಮುಂದಕ್ಕೆ ಕ್ರೋಶೆ ಪಕ್ಕ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶೆ ಇರುವಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಬೀಡನ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಅಲ್ಲಿಂದ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಹೀಗೆ ಕಂಪ್ಲೀಟ್ 14 ಬೀಡ್ಸ್ ಬರೋ ಹಾಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ 14 ಬೀಡ್ಸ್ ಆಗಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಸಿಂಗಲ್ ಲಾಕ್ ಅಂದರೆ ಸಿಂಗಲ್ ಕ್ರೋಶೆ 2 ಟೈಮ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಮತ್ತು ಸಿಂಗಲ್ ಕ್ರೋಶೆ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ನಲ್ಲ ಇಲ್ಲೊಂದು, ಅಲ್ಲಿಗೆ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಸಿಂಗಲ್ ಕ್ರೋಶೆ, ಅಲ್ಲಿಂದ 4 ಚೈನ್ 1 2 1 2 3 4, ಇಲ್ಲಿ ಸಿಂಗಲ್ ಕ್ರೋಶೆ. ಈಗ ಕಂಪ್ಲೀಟ್ ಆಗಿದೆ ಇದು. ಅಲ್ಲಿಂದ 2 ಚೈನ್ 1 2 ಕಟ್ ಮಾಡ್ಕೊಳ್ತೀನಿ. ದಾರ ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಶುರು ಮಾಡೋಣ. ಅದಕ್ಕೆ ದಾರ ತಗೊಂಡಿದ್ದೀನಿ. ಮೊದಲಿಗೆ ಸಿಂಗಲ್ ಕ್ರೋಶೆ, ಅಲ್ಲಿಂದ 4 ಚೈನ್ 1 2 3 4, ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಸಿಂಗಲ್ ಕ್ರೋಶೆ ಇರುವಲ್ಲಿ ಸಿಂಗಲ್ ಕ್ರೋಶೆ, ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡ್ ತಗೊಳ್ಬೇಕು. ದಾರ ಮೇಲಕ್ಕೆ ಮಾಡಿ ಒಂದು ಬೀಡ್ ಹಾಕ್ಕೊಳ್ಳೋಣ. ಸ್ಮಾಲ್ ಬೀಡ್ ತಗೊಳ್ಳಿ. ಸ್ಮಾಲ್ ಬೀಡ್ ತಗೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಫಸ್ಟ್ ಹೋಲ್ ಇದೆ ಅಲ್ವಾ, 1 2 3, ಮೂರನೇ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಫಸ್ಟ್ ಬ್ಯಾಕ್ ಸೈಡಲ್ಲಿ ಫಸ್ಟ್ ಹೋಲ್ ಇದೆ ಅಲ್ವಾ, 2 ಹೋಲ್ ಬಿಟ್ಟಿದ್ವಲ್ಲ ಅದರಲ್ಲಿ
ಫಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಲಾಸ್ಟಲ್ಲಿ ಹೋಲ್ ಬಿಟ್ಟಿದ್ವಲ್ಲ ಎರಡರಲ್ಲಿ, ನೆಕ್ಸ್ಟ್ ಹೋಲ್ಗೆ ಪುನಃ ನೀಡಲ್ ಹಾಕಿ ದಾರನ ಮೇಲಕ್ಕೆ ಎಳ್ಕೊಂಡು ಎರಡರಲ್ಲಿ ಒಂದು ಹೀಗೆ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ನೀಡಲ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 1 2 3 ಮೂರನೇ ಹೋಲ್ಗೆ ನೋಡಿ, 1 2 3 ಮೂರನೇ ಹೋಲ್ಗೆ ನೀಡಲ್ ಹಾಕಿ ಎರಡರಲ್ಲಿ ಒಂದು ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದರ ಬ್ಯಾಕಿಗೆ ಡಬಲ್ ಕ್ರೋಶೆ ಹಾಕಿದ್ವಲ್ಲ, 2 ಹೋಲ್ ಬಿಟ್ಟಿದ್ವಲ್ಲ, ಅದರಲ್ಲಿ ಫಸ್ಟ್ ಹೋಲ್ಗೆ ನೀಡಲ್ ಹಾಕೋಬೇಕು. ದಾರನ ಮೇಲೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ನೆಕ್ಸ್ಟ್ ಹೋಲ್ ಬ್ಯಾಕ್ ಸೈಡ್ ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ಹೀಗೆ ಮಾಡ್ಕೊಂಡು ಹೋಗಬೇಕು. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ತೋರಿಸ್ತೀನಿ. ನೀಡಲ್ ಮೇಲೆ ದಾರನ ಮೇಲೆ ಕೇಳ್ಕೊಳ್ತೀನಿ. ಬೀಡ್ ಹಾಕೋಬೇಕಲ್ವಾ, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 1 2 3 ಮೂರನೇ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಬ್ಯಾಕ್ ಸೈಡ್ ಈಗ 2 ಹೋಲ್ ಬಿಟ್ಟಿದ್ವಲ್ಲ, ಅಲ್ಲಿಗೆ ಫಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ಹೀಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ ಈ ಥರ ಡಿಸೈನ್ ಬಂದಿದೆ. ಇದರಲ್ಲಿ 9 ಬೀಡ್ಸ್ ಬರೋ ಹಂಗೆ ನೋಡ್ಕೊಳ್ಳಿ. ಅಲ್ಲಿಂದ ಸಿಂಗಲ್ ಕ್ರೋಶೆ ಇರುವಲ್ಲಿ ಸಿಂಗಲ್ ಕ್ರೋಶೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ, ಅಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶೆ, ದಾರ ಮೇಲೆ ಕೇಳ್ಕೊಳ್ತೀನಿ. ಸ್ಮಾಲ್ ಬೀಡ್ ತಗೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು 1 2 3 ಮೂರನೇ ಹೋಲ್ಗೆ ನೀಡಲ್ ಹಾಕಿ ದಾರ ತಗೊಂಡು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದರ ಹಿಂಬದಿಗೆ 2 ಹೋಲ್ ಬಿಟ್ಟಿದ್ವಲ್ಲ, ಅದರಲ್ಲಿ ಫಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇನ್ನೊಂದು ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ಎಳ್ಕೊಂಡು ಎರಡರಲ್ಲಿ ಒಂದು ದಾರ ಸುತ್ಕೊಂಡು ಹೋಲ್ಗೆ ಹಾಕಿ ನೀಡಲ್ ಮೇಲೆ ಕೇಳ್ಕೊಂಡು ಎರಡರಲ್ಲಿ ಮತ್ತೆ ದಾರನ ಮೇಲೆ ಕೇಳ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 1 2 3 ಮೂರನೇ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2 ಹೋಲ್ ಬಿಟ್ಟಿದ್ವದ ಅದರಲ್ಲಿ ಫಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರನ ತಗೊಂಡು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹೀಗೆ ಮಾಡ್ಕೊಂಡು ಹೋಗಬೇಕು. ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸುತ್ತೆ. ಅಲ್ಲಿಂದ 4 ಚೈನ್ 3 4 ಎಲ್ಲಿ ಬರುತ್ತೆ 4 ಚೈನ್ ಹಾಕಿದ್ವಲ್ಲ, ಅಲ್ಲಿ ಸಿಂಗಲ್ ಲಾಕ್ 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಇದಕ್ಕೆ ಕುಚ್ಚು ಹಾಕಿ ಈಗ ತೋರಿಸ್ತೀನಿ. ಕುಚ್ಚು ಈ ಫುಲ್ 4 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸೇರಿಸಿ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆಯೇ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್.